ಆ ಇಂಟರ್ವ್ಯೂನಲ್ಲಿ ಡಿ.ಕೆ. ದಿನೇಶ್ ಕಾರ್ತಿಕ್ ಒಂದು ಅಚ್ಚರಿಯ ವಿಷಯವನ್ನ ಹೊರಹಾಕಿದ್ದಾರೆ ಅಂತಲೇ ಹೇಳಬೇಕು. ಏನಪ್ಪಾ ಅಂತ ಹೇಳಿದ್ರೆ, ಪ್ಲೇ ಆಫ್ಗೆ ಎಂಟ್ರಿ ಕೊಡೋದಕ್ಕೆ ಧೋನಿ ಸ್ಟೇಡಿಯಂನಿಂದ ಹೊರಗಡೆ ಹೊಡೆದ ಆ 6 ಕಾರಣ ಅಂತ. RCB ಅಭಿಮಾನಿಗಳು ಎಷ್ಟೋ ಜನ ಸೇರಿಕೊಂಡು CM ಸಿದ್ದರಾಮಯ್ಯನವರಿಗೆ ಒಂದು ಪತ್ರವನ್ನ ಬರೆದಿದ್ದಾರೆ. ಏನ್ ಪತ್ರ ಬರೆದಿದ್ದಾರೆ ಅಂದ್ರೆ, ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. RCB ಎಸ್, ಯಾರು ಕೂಡ ಊಹೆನೂ ಮಾಡೋಕೆ ಆಗದೇ ಇರುವಷ್ಟರ ಮಟ್ಟಕ್ಕೆ ಒಂದು ಪ್ರದರ್ಶನ, ಅದು 2024ರ ಸೀಸನ್ನ IPLನಲ್ಲಿ RCB ಕಡೆಯಿಂದ ಬಂದಿದೆ ಅಂದರೆ ತಪ್ಪಾಗಲ್ಲ. ಯಾಕಂತಂದರೆ ಬ್ಯಾಕ್ ಟು ಬ್ಯಾಕ್ 7 ಮ್ಯಾಚ್ ಆದಮೇಲೆ ಒಂದೇ ಒಂದು ಮ್ಯಾಚ್ ಗೆದ್ದು 5ರಿಂದ 6 ಮ್ಯಾಚ್ ಸೋತ ನಂತರ ಒಂದು ಪೋಲ್ ಕ್ರಿಯೇಟ್ ಆಗುತ್ತೆ. ಆ ಪೋಲ್ನಲ್ಲಿ RCB ಪ್ಲೇ ಆಫ್ ಹಂತಕ್ಕೆ ಬರುವ ಚಾನ್ಸಸ್ ಎಷ್ಟು ಪರ್ಸೆಂಟೇಜ್ ಇದೆ, ಎಷ್ಟು ಪರ್ಸೆಂಟೇಜ್ ಇಲ್ಲ, ಬರೋ ಚಾನ್ಸಸ್ ಇಲ್ಲ ಅಂತ ಒಂದು ಪೋಲ್ ಬರುತ್ತೆ. ಆ ಪೋಲ್ಗೆ ಉತ್ತರ ಕೊಟ್ಟವರು 99% ಜನ RCB ಯಾವುದೇ ಕಾರಣಕ್ಕೂ ಪ್ಲೇ ಆಫ್ಗೆ ಎಂಟ್ರಿ ಕೊಡಲ್ಲ ಅಂತ ಹೇಳಿದವರು. ಇನ್ನು ಕೇವಲ 1% ಜನ ಮಾತ್ರ RCB ಪ್ಲೇ ಆಫ್ಗೆ ಬರುತ್ತೆ ಅಂತ ಉತ್ತರ ಕೊಟ್ಟಿದ್ರು. ಯಾಕಂದರೆ RCBಯ ಆರಂಭಿಕ ಪ್ರದರ್ಶನ 2024ರ IPL ಸೀಸನ್ನಲ್ಲಿ ಅಷ್ಟರ ಮಟ್ಟಕ್ಕೆ ಕಳಪೆ ಆಗಿತ್ತು. ಯಾವಾಗ ಈ 1%ಅನ್ನು ಯೂಸ್ ಮಾಡಿಕೊಂಡು, ಎಲ್ಲೋ 1% ಜನ ಆದರೂ ನಮ್ಮ ಮೇಲೆ ನಂಬಿಕೆ ಇಟ್ಟಿದಾರಲ್ಲಪ್ಪ ಅಂತ ಅದನ್ನು ಯೂಸ್ ಮಾಡಿಕೊಂಡು ಬಂದರು. ನಾವು ಪ್ರತಿ ಮ್ಯಾಚು ಗೆದ್ದಾದ್ಮೇಲೆ ಒಂದು ಪ್ರೆಡಿಕ್ಷನ್ ಕೊಡ್ತಾ ಇದ್ವಿ, ನೆಕ್ಸ್ಟ್ ಮ್ಯಾಚ್ ಹಿಂಗಾಗಬೇಕು, ಅದ್ರ ನೆಕ್ಸ್ಟ್ ಮ್ಯಾಚ್ ಹಿಂಗಾಗಬೇಕು, ಅದ್ರ ಮುಂದಿನ ಮ್ಯಾಚ್ ಹಿಂಗಾಗಬೇಕು, ಅದ್ರ ಜೊತೆಗೆ RCB ಎಲ್ಲ ಮ್ಯಾಚ್ಗಳಲ್ಲೂ ಗೆಲ್ಲಬೇಕು. ಇದೆಲ್ಲ ಸಾಧ್ಯ ಇದೆ ಗುರು, ಬಟ್ ಆದರೂ ಸಾಧ್ಯ ಇಲ್ಲ, ದೇವ್ರ ಹತ್ರ ಬೇಡ್ಕೊಂಬಿಡೋಣ, ಸಾಧ್ಯ ಆದರೂ ಆಗ್ಬೋದು ಅಂತ ಆರಂಭದಲ್ಲಿ ನಾವು ಹೋಪ್ಸ್ನ ಕಳ್ಕೊಂಡು ದೇವ್ರ ಹತ್ರ ಬೇಡ್ಕೊಳ್ಳೋದು ಬಿಟ್ಟರೆ ನಮ್ಮ ಹತ್ರ ಬೇರೆ ಆಪ್ಷನ್ ಇರಲಿಲ್ಲ. ಆದರೆ ಆ ದೇವ್ರಿಗೂ ಕೂಡ RCB ಅಭಿಮಾನಿಗಳ ಕೂಗು ಕೇಳ್ತು ಅಂತ ಅನ್ಸುತ್ತೆ. ನಾವು ಹೆಂಗೆ ಅಂದ್ಕೊಂಡಿದ್ವೋ ಹಾಗೆ ಆಯಿತು. ಅಷ್ಟು ಮ್ಯಾಚನ್ನ ಗೆದ್ದರು. ಅದರ ಜೊತೆಗೆ ಯಾವೆಲ್ಲ ಬೇರೆ ಟೀಮ್ಗಳು, ಆಪೋಸಿಟ್ ಟೀಮ್ಗಳು ಯಾವೆಲ್ಲ ಸೋಲ್ಬೇಕಾಗಿತ್ತೋ ಅವರು ಕೂಡ ಸೋತರು. RCB ಪ್ಲೇ ಆಫ್ಗೆ ಚೆನ್ನೈನ ಮನೆಗೆ ಕಳಿಸೋದ್ರ ಮೂಲಕ ಎಂಟ್ರಿ ಆಯ್ತಲ್ಲ, ಅದು ಈ ಸೀಸನ್ನ ಮತ್ತೊಂದು ಅದ್ಭುತ ಅಂತಲೇ ಹೇಳಬೇಕು. ಯಾಕಂತಂದರೆ ನಾನು ತುಂಬ ಸಲ ಹೇಳಿದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ, CSK ವರ್ಸಸ್ RCB ಮ್ಯಾಚ್ ಅಂದರೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಇದ್ದಂಗೆ, ಆ ಮ್ಯಾಚ್ಗೆ ಇದ್ದಷ್ಟೇ ಕ್ರೇಜೇ ಇರುತ್ತೆ. ಸೊ ಹಾಗಾಗಿ CSKನ ಮನೆಗೆ ಕಳಿಸ್ಬಿಟ್ಟು RCB ಪ್ಲೇ ಆಫ್ಗೆ ಎಂಟ್ರಿ ಕೊಡೋದೊಂದು ಖುಷಿ ಇದೆಯಲ್ಲ, ಆ ಖುಷಿನ ನನಗೆ ಇನ್ನೂ ಕೂಡ ಅರಗಿಸ್ಕೊಳ್ಳೋಕ್ಕಾಗಿಲ್ಲ. ಸೊ RCB ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಾಯಿತು. ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟ ಆದಮೇಲೆ ಇನ್ನು ನೆಕ್ಸ್ಟು ಪ್ಲೇ ಆಫ್ನಲ್ಲಿ ಯಾವೆಲ್ಲ ತಂಡಗಳಿದ್ದಾವೆ, ಯಾವೆಲ್ಲ ತಂಡಗಳು ಫೈನಲ್ಗೆ ಹೋಗೋ ಚಾನ್ಸಸ್ ಇದೆ, ನೆಕ್ಸ್ಟು RCBಯ ಮ್ಯಾಚ್ ಯಾವೆಲ್ಲ ತಂಡಗಳ ಮೇಲೆ ಇದೆ ಅನ್ನೋದ್ರ ಕಡೆ ನಾವು ಫಸ್ಟ್ ಗಮನ ಹರಿಸೋಣ. RCB ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟ ತಕ್ಷಣ ಎಲ್ಲರೂ ಕೂಡ RCBಯ ನೆಕ್ಸ್ಟ್ ಮ್ಯಾಚು KKR ಮೇಲೆ ಅಂತ ಹೇಳ್ತಾ ಇದ್ರು. ಯಾಕಂತಂದರೆ KKR ಪಾಯಿಂಟ್ ಟೇಬಲ್ನಲ್ಲಿ ಆ ಸ್ಥಾನದಲ್ಲಿತ್ತು. ಆದರೆ ನೆನ್ನೆ ನಡೆದಂತಹ ಮ್ಯಾಚ್ನಲ್ಲಿ ಮಳೆ ಬರದೆ ಮ್ಯಾಚ್ ಎಂಡ್ ಆದ ಕಾರಣ ಎರಡೂ ತಂಡಗಳು ಅಂದರೆ ರಾಜಸ್ಥಾನ ರಾಯಲ್ಸ್ ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ಎರಡೂ ತಂಡಗಳಿಗೆ ತಲಾ ಒಂದೊಂದು ಅಂಕವನ್ನು ನೀಡಿದ ಪರಿಣಾಮವಾಗಿ RCB ವಿರುದ್ಧ KKR ಆಡತ್ತೆ ಅಂತ ಏನು ಹೇಳಲಾಗ್ತಾ ಇತ್ತು ಅದು ಬದಲಾಗಿದೆ. RCBಯ ಮುಂದಿನ ಎದುರಾಳಿ ಬಂದು ರಾಜಸ್ಥಾನ ರಾಯಲ್ಸ್. RCB ರಾಜಸ್ಥಾನ್ ರಾಯಲ್ಸ್ ಮೇಲೆ ನೆಕ್ಸ್ಟ್ ಮ್ಯಾಚನ್ನು ಆಡತ್ತೆ. ಅದಕ್ಕಿಂತ ಮುಂಚೆ ಕೋಲ್ಕತ್ತಾ ನೈಟ್ ರೈಡರ್ಸ್ ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್, ಇದು ಕ್ವಾಲಿಫೈಯರ್ 1 ಮ್ಯಾಚ್. ಅಂದರೆ ಈ ಮ್ಯಾಚಲ್ಲಿ ಕೋಲ್ಕತ್ತಾ ಹಾಗೂ ಸನ್ರೈಸರ್ಸ್ ಈ ಮ್ಯಾಚಲ್ಲಿ ಯಾರು ಗೆಲ್ತಾರೋ ಅವರು ನೇರವಾಗಿ ಫೈನಲ್ಗೆ ಹೋಗ್ತಾರೆ. ಈ ಮ್ಯಾಚ್ನಲ್ಲಿ ಯಾರು ಸೋಲ್ತಾರೋ, ನಾನು ಆಗಲೇ ಹೇಳ್ದಂಗೆ RCB ವರ್ಸಸ್ ರಾಜಸ್ಥಾನ್ ಅಂದರೆ ಬೆಂಗಳೂರು ವರ್ಸಸ್ ರಾಜಸ್ಥಾನ ಮ್ಯಾಚ್ ಏನಿದೆ, ಇದರಲ್ಲಿ ಯಾರು ಗೆಲ್ತಾರೆ ಅವರ ಮೇಲೆ ಕೋಲ್ಕತ್ತಾ ಹಾಗೂ ಸನ್ರೈಸರ್ಸ್ ತಂಡದ ಮೇಲೆ ಈ ಮ್ಯಾಚ್ನಲ್ಲಿ ಯಾರು ಸೋತಿರ್ತಾರೆ ಅವ್ರ ಮೇಲೆ ಮ್ಯಾಚ್ ಆಡ್ತಾರೆ. ಅದು ಸೆಕೆಂಡ್ ಕ್ವಾಲಿಫೈಯರ್ ಮ್ಯಾಚ್ ಆಗುತ್ತೆ. ಸೊ ಫಸ್ಟ್ ಎಲಿಮಿನೇಟರ್ ಮ್ಯಾಚಲ್ಲಿ ಅಂದರೆ ಬೆಂಗಳೂರು ಹಾಗೂ ರಾಜಸ್ಥಾನ ಈ ಮ್ಯಾಚ್ನಲ್ಲಿ ಯಾರು ಸೋಲ್ತಾರೋ ಅವರು ಮನೆಗೆ ಹೋಗಬೇಕಾಗತ್ತೆ. ಯಾರು ಗೆಲ್ತಾರೆ ಅವರು ಕ್ವಾಲಿಫೈಯರ್ 1ನಲ್ಲಿ ಯಾರು ಗೆದ್ದಿರ್ತಾರೆ ಅವ್ರ ಮೇಲೆ ಮ್ಯಾಚ್ ಆಡಿ ನೆಕ್ಸ್ಟು ಫಿನಾಲೆಗೆ ಎಂಟ್ರಿ ಕೊಡಬೇಕಾಗತ್ತೆ. ಸೊ ಇನ್ನು ಈ ಸೀಸನ್ನ IPLನಲ್ಲಿ ನಮಗೆ ಉಳಿದಿರೋದು 1, 2, 3, 4 ಅಂದರೆ ಕ್ವಾಲಿಫೈಯರ್ 1, ಕ್ವಾಲಿಫೈಯರ್ 2, ಎಲಿಮಿನೇಟರ್ ಮ್ಯಾಚ್ ಒಂದು, ಅದರ ಜೊತೆಗೆ ಫೈನಲ್ಸ್. ಈ 4 ಮ್ಯಾಚ್ಗಳೊಂದಿಗೆ ಈ ಸೀಸನ್ನ IPL ಮುಕ್ತಾಯ ಆಗುತ್ತೆ. ಅದರ ಜೊತೆಗೆ ನಾನು ಮೊನ್ನೆ ನಡೆದಂತಹ ಮ್ಯಾಚ್ ಬಗ್ಗೆ ಮಾತಾಡಲೇಬೇಕು. ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನಾನು ನಿಮಗೆ ಹೇಳ್ಕೊಳ್ಳೇಬೇಕು. ಮ್ಯಾಚ್ ಮುಗಿದ ನಂತರ ಅಂದರೆ ಮ್ಯಾಚ್ ಎಲ್ಲ ಮುಗಿದಾದ್ಮೇಲೆ ಒಂದು ಚಿಟ್ ಚಾಟು
ಇಂಟರ್ವ್ಯೂ ಎಲ್ಲ ಮಾಡ್ತಾರಲ್ಲ, ಆ ಇಂಟರ್ವ್ಯೂನಲ್ಲಿ ದಿನೇಶ್ ಕಾರ್ತಿಕ್ ಒಂದು ಅಚ್ಚರಿಯ ವಿಷಯವನ್ನು ಹೊರಹಾಕಿದ್ದಾರೆ ಅಂತಲೇ ಹೇಳಬೇಕು. ಏನಪ್ಪ ಅಂತ ಹೇಳಿದ್ರೆ, ಧೋನಿ ಅವರು ಲಾಸ್ಟಲ್ಲಿ ಯಾವಾಗ ಬಂದರು, ಮ್ಯಾಚ್ RCB ಕೈ ತಪ್ಪಿ CSK ಕಡೆಗೆ ವಾಲ್ತಾ ಇದೆ ಅಂತ ಯಾವಾಗ ಅನಿಸಿತ್ತು, ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಸಿಕ್ಸ್ಗಳನ್ನು ಹೊಡೆದು ಒಂದು ಒಳ್ಳೆ ಸ್ಟ್ರೈಕ್ ರೇಟ್ನ ಧೋನಿ ಮೇಂಟೈನ್ ಮಾಡ್ತಾ ಇರಬೇಕಾದ್ರೆ ಒಂದು ಸ್ಟೇಡಿಯಮಿಂದ ಹೊರಗಡೆ ಒಂದು 6 ಹೋಗುತ್ತೆ. 100+ ಮೀಟರಲ್ಲಿ ಒಂದು 6 ಹೋಗುತ್ತೆ. ಸ್ಟೇಡಿಯಮಿಂದ ಹೊರಗಡೆ 6 ಹೋದಾಗಲೇ ಅಂದ್ಕೊಂಡ್ರು ಧೋನಿ ಏನೋ ಡಿಸೈಡ್ ಮಾಡಿದ್ದಾರೆ, ಇವತ್ತು ಮುಗೀತು ನಮ್ಮ RCB ಕತೆ ಮುಗಿಸ್ಬಿಡ್ತಾರೆ ಅಂತ. ಆದರೆ ಧೋನಿ ಹಾಗೆ ಹೊಡೆದ 6ನಿಂದಾನೇ RCB ಮ್ಯಾಚ್ ಗೆದ್ದಿದ್ದು ಅಂತ ದಿನೇಶ್ ಕಾರ್ತಿಕ್ ಅವ್ರು ಹೇಳಿದ್ದಾರೆ. ಧೋನಿ ಆ 6 ಹೊಡೆಯೋದಕ್ಕೂ RCB ಮ್ಯಾಚ್ ಗೆಲ್ಲೋದಕ್ಕೂ ಲಿಂಕ್ ಏನಪ್ಪ ಅಂತ ಹೇಳಿದ್ರೆ, ಆ ಬಾಲು ಸ್ಟೇಡಿಯಂನಿಂದ ಹೊರಗಡೆ ಹೋಯಿತು. ಹಾಗಾಗಿ ನೆಕ್ಸ್ಟ್ ಬಾಲ್ ಮಾಡೋದಕ್ಕೆ ಹೊಸ ಬಾಲನ್ನು ಕೊಟ್ಟರು. ಸೊ ಹೊಸ ಬಾಲ್ ಕೊಟ್ಟಿದ್ದರಿಂದ ನಮ್ಮ ಬೌಲರ್ಗಳಿಗೆ ತುಂಬ ಹೆಲ್ಪ್ ಆಯಿತು. ಹಾಗಾಗಿ ಆಪೋಸಿಟ್ ಟೀಮ್ ಬ್ಯಾಟ್ಸ್ಮನ್ಗಳ ಮೇಲೆ ಪ್ರೆಷರ್ ಹೇರೋದಕ್ಕೆ ಸ್ಟಾರ್ಟ್ ಮಾಡಿ ವಿಕೆಟ್ಗಳನ್ನು ಸಹ ಪಡೆದುಕೊಂಡು ಪ್ಲೇ ಆಫ್ಗೆ ಎಂಟ್ರಿ ಕೊಡೋದಕ್ಕೆ ಧೋನಿ ಸ್ಟೇಡಿಯಂನಿಂದ ಹೊರಗಡೆ ಹೊಡೆದ ಆ 6 ಕಾರಣ ಅಂತ. ನಿಜವಾಗ್ಲೂ ಅಚ್ಚರಿ ಅಲ್ವಾ? ಅದ್ರ ಜೊತೆಗೆ RCB ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿದ್ದು RCB ಅಭಿಮಾನಿಗಳ ಖುಷಿಗೆ ಇನ್ನೂ ಕೂಡ ಪಾರವೇ ಇಲ್ಲ. RCB ಅಭಿಮಾನಿಗಳು ಎಷ್ಟೋ ಜನ ಸೇರಿಕೊಂಡು CM ಸಿದ್ದರಾಮಯ್ಯನವರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಏನು ಪತ್ರ ಬರೆದಿದ್ದಾರೆ ಅಂದರೆ, RCB ಪ್ಲೇ ಆಫ್ಗಂತೂ ಹೋಗಾಯಿತು, ನೋ ಡೌಟ್ ಇನ್ನು ಮಿಕ್ಕಿರುವ 2 ಮ್ಯಾಚ್ಗಳನ್ನು ಗೆಲ್ಲೋದ್ರ ಮೂಲಕ ಫೈನಲ್ಗೂ ಹೋಗ್ತಾರೆ. ಫೈನಲ್ಗೆ ಹೋದ್ಮೇಲೆ ಈ ಸಲ ಕಪ್ ಗೆಲ್ತಾರೆ. ಯಾಕಂದರೆ ಈ ಸಲ RCB ಲಕ್ ತುಂಬ ಚೆನ್ನಾಗಿದೆ, ತುಂಬ ಸಖತ್ತಾಗಿ ಬೌನ್ಸ್ ಬ್ಯಾಕ್ ಮಾಡಿದ್ದಾರೆ. ಹಾಗಾಗಿ RCB ಏನಾದರೂ ಈ ಬಾರಿ ಕಪ್ಪನ್ನು ಗೆದ್ದರೆ ಆ ದಿನವನ್ನು ರಾಷ್ಟ್ರೀಯ ರಜಾ ದಿನವನ್ನಾಗಿ ಘೋಷಣೆ ಮಾಡಬೇಕು ಅಂತ ಪತ್ರ ಬರೆದಿದ್ದಾರೆ. ಅಂದರೆ ಕರ್ನಾಟಕದಲ್ಲಿ ಅವತ್ತಿನ ಮಟ್ಟಕ್ಕೆ ಗೌರ್ನಮೆಂಟ್ ಹಾಲಿಡೇ ಅಂತ ಘೋಷಣೆ ಮಾಡಬೇಕು ಅಂತ ಪತ್ರವನ್ನು ಸಿದ್ದರಾಮಯ್ಯನವರಿಗೆ RCB ಅಭಿಮಾನಿಗಳು ಬರೆದಿದ್ದಾರೆ. ಸೊ ಇದಿಷ್ಟು RCBಗೆ ಸಂಬಂಧಪಟ್ಟಂತೆ ಆಗಿರುವಂತಹ ಒಂದಷ್ಟು ಅಪ್ಡೇಟ್ಗಳು. ಏನನ್ಸುತ್ತೆ ಇದನ್ನೆಲ್ಲ ನಿಮಗೆ ಕೇಳಿದಾಗ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.